ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹಿತವಾಗಿರೋ ಅಂಥ ಜೀರಿಗೆ ಸಾರು ಅಥವಾ ಜೀರಿಗೆ ಸಾಂಬಾರು ರೆಸಿಪಿ. ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು. ತೊಗರಿಬೇಳೆ ಅಥವಾ ಯಾವುದೇ ರೀತಿಯಾಗಿರೋ ಬೇಳೆನ ಉಪಯೋಗ ಮಾಡ್ತಾ ಇಲ್ಲ. ಬಾಣಲೆ ಇಟ್ಕೊಂಡಿದ್ದೀನಿ. 1-2 ಚಮಚದಷ್ಟು ಎಣ್ಣೆ, ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು. ಇದು ಮೇನ್ ಇಂಗ್ರೀಡಿಯೆಂಟು. ಜೀರಿಗೆನ 2 ನಿಮಿಷದವರೆಗೂ ಬಿಸಿ ಮಾಡ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರ 1 ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ ಎಸಳು ಸುಮಾರು 5-6 ಹಸಿರು ಮೆಣಸಿನಕಾಯಿ 3. ಈಗ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. 2-3 ನಿಮಿಷ ಬೇಕಾಗುತ್ತೆ. 2-3 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಮೆತ್ತಗಾಗಿದೆ, ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಚೂರುಗಳು, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೆ. ಹಸಿ ತೆಂಗಿನಕಾಯಿ ಚೂರುಗಳನ್ನ ಹಾಕೊಂಡ್ಮೇಲೆ 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. 2 ನಿಮಿಷ ಆದಮೇಲೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಇದನ್ನು ರುಬ್ಕೋಬೇಕು. ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ. ಹುರಿದಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು, ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು, ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ, ಅದೇ ಬಾಣಲೆ ಇಟ್ಕೊಂಡಿದ್ದೀನಿ. ಮಸಾಲೆಗಳೆಲ್ಲ ಹುರ್ಕೊಂಡಿದ್ನಲ್ಲ, ಅದೇ ಬಾಣಲೆನ ಉಪಯೋಗ ಮಾಡ್ತಾಯಿದ್ದೀನಿ. 1-2 ಚಮಚದಷ್ಟು ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ 2 ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಸಾಸಿವೆ ಸಿಡಿದ ನಂತರ ಕರಿಬೇವಿನ ಎಲೆಗಳು ಸುಮಾರು 10 ಒಣಮೆಣಸಿನ್ಕಾಯಿ 2 ರುಬ್ಕೊಂಡಿದ್ನಲ್ಲ ಅದು. ಕನ್ಸಿಸ್ಟೆನ್ಸಿ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರವಾಗಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕುದಿಸ್ಕೋಬೇಕು. ಈಗ ರುಚಿಕರವಾಗಿರೋಂಥ ಜೀರಿಗೆ ದಿಢೀರ್ ಸಾರು ರೆಡಿಯಾಗಿದೆ. ಚೆನ್ನಾಗಿ ಕುದೀತಾ ಇದೆ, ಸಖತ್ ಟೇಸ್ಟಿಯಾಗಿ ಕೂಡ ಇದೆ, ಖಾರವಾಗಿ ಹಿತವಾಗಿದೆ. ಟ್ರೈ ಮಾಡಿ ನೋಡಿ, ಬಿಸಿ ಅನ್ನ ಜೊತೆಗೆ ಚೆನ್ನಾಗೇ ಇರುತ್ತೆ. ರಾಗಿ ಮುದ್ದೆ ಕೂಡ ತಿನ್ಬೋದು, ಡಿಫ್ರೆಂಟಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.